Hey guys, welcome back to Bhumi Stocks. ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಂ 5th ಸೆಮಿಸ್ಟರ್ FIM ಸಬ್ಜೆಕ್ಟ್ ಅಲ್ಲಿ ಯೂನಿಟ್ 4 ಸೆಕೆಂಡರಿ ಮಾರ್ಕೆಟ್ ಅನ್ನೋ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂಡ್ ಇನ್ನು ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಫಸ್ಟ್ಲಿ ಮೀನಿಂಗ್ ಆಫ್ ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಕಂಪನಿ ಬಂದು ಸೆಂಟ್ರಲಿ ಶೇರ್ಸ್ ಅನ್ನ ಸೆಲ್ ಮಾಡೋದಿಲ್ಲ. ಇದು ಇನ್ವೆಸ್ಟರ್ಸ್ ಟು ಇನ್ವೆಸ್ಟರ್ಸ್ ನಡೆಯುವಂತಹ ಟ್ರೇಡಿಂಗ್ ಆಕ್ಟಿವಿಟಿ ಆಗಿದೆ. ಇನ್ವೆಸ್ಟರ್ಸ್ ಬಂದು ಕಂಪನಿ ಕಡೆಯಿಂದ ಶೇರ್ಸ್ ಅನ್ನ ಬೈ ಮಾಡಿರ್ತಾರೆ. ಅದು ಸೆಕೆಂಡರಿ ಮಾರ್ಕೆಟ್ಗೆ ಬಂದಾಗ ಇನ್ವೆಸ್ಟರ್ ಇನ್ನೊಂದು ಇನ್ವೆಸ್ಟರ್ಗೆ ಸೆಲ್ ಮಾಡುವಂತಹ ಪ್ರೊಸೆಸ್ ಇಲ್ಲಿ ನಡೆಯುತ್ತೆ. ಕಂಪನಿ ಬಂದು ಯಾವುದೇ ರೀತಿಯಾದ ಇನ್ಕಮ್ ಜನರೇಷನ್ ಬಂದು ಮಾಡೋದಿಲ್ಲ. ಅಂಡ್ ಶೇರ್ ಹೋಲ್ಡರ್ಸ್ ಅಥವಾ ಶೇರ್ ಬೈಯರ್ಸ್ ಕೂಡ ಫ್ರೀ ಆಗಿರ್ತಾರೆ. ಬಿಕಾಸ್ ಕಂಪನಿ ಬಂದು ಯಾವುದೇ ರೇಟ್ ಅನ್ನ ಫಿಕ್ಸ್ ಮಾಡಿರೋದಿಲ್ಲ ಈ ಶೇರ್ಗೋಸ್ಕರ. ಮಾರ್ಕೆಟ್ ಅಲ್ಲಿ ಅಟ್ ಪ್ರೆಸೆಂಟ್ ಆ ಒಂದು ಶೇರ್ಗೆ ಯಾವ ಪ್ರೈಸ್ ಇದೆ ಆ ಒಂದು ಪ್ರೈಸ್ಗೆ ಕೊಂಡ್ಕೊಳ್ಳೋದು ಅಥವಾ ಸೆಲ್ ಮಾಡುವಂತಹ ಪ್ರೊಸೆಸ್ ಬಂದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ನಡೀತಾ ಹೋಗುತ್ತೆ. ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಸೆಕೆಂಡರಿ ಮಾರ್ಕೆಟ್ ಯಾವೆಲ್ಲ ಅಂತ ನಾವು ನೋಡೋದಾದ್ರೆ, ಫಸ್ಟ್ ಒನ್ ಬಂದು ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್, ಸೆಕೆಂಡ್ ಬಂದು ವೇರಿಯಬಲ್ ಇನ್ಕಮ್ ಇನ್ಸ್ಟ್ರೂಮೆಂಟ್, ಥರ್ಡ್ ಬಂದು ಹೈಬ್ರಿಡ್ ಇನ್ಸ್ಟ್ರೂಮೆಂಟ್. ಫಿಕ್ಸ್ಡ್ ಇನ್ಕಮ್ ಬಂದು ಹೆಸರೇ ಹೇಳೋ ತರ ಒಂದು ಇನ್ಸ್ಟ್ರೂಮೆಂಟ್ ಅಂದ್ರೆ ಶೇರ್ ಅಥವಾ ಬಾಂಡ್ ಅನ್ನ ಬೈ ಮಾಡಿದೀವಿ ಅಂತಂದ್ರೆ ಆ ಒಂದು ಶೇರ್ ಅಥವಾ ಬಾಂಡ್ ಇಂದ ಫಿಕ್ಸ್ಡ್ ಇನ್ಕಮ್ಸ್ ಬಂದು ನಮ್ಗೆ ಬರ್ತಾ ಇರುತ್ತೆ. ವೇರಿಯಬಲ್ ಅಂತಂದ್ರೆ ಪ್ರೈಸ್ ಬಂದು ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಶೇರ್ ಪ್ರೈಸ್, ಈ ರೀತಿಯಾದ ಒಂದು ಆಕ್ಟಿವಿಟೀಸ್ ಬಂದು ವೇರಿಯಬಲ್ ಇನ್ಕಮ್ ಇನ್ಸ್ಟ್ರೂಮೆಂಟ್ ಅಲ್ಲಿ ನಡೆಯುತ್ತೆ. ಹೈಬ್ರಿಡ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಫಿಕ್ಸ್ಡ್ ಇನ್ಕಮ್ ಮತ್ತೆ ವೇರಿಯಬಲ್ ಇನ್ಕಮ್ ಇವೆರಡು ಕಂಬೈನ್ಡ್ ಆಗಿ ನಮ್ಗೆ ಸಿಗುವಂತಹ ಒಂದು ಇನ್ಕಮ್ ಅನ್ನ ನಾವು ಹೈಬ್ರಿಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಟೈಪ್ಸ್ ಆಫ್ ಸೆಕೆಂಡರಿ ಮಾರ್ಕೆಟ್. ಫಸ್ಟ್ ಒನ್ ಬಂದು ಸ್ಟಾಕ್ ಎಕ್ಸ್ಚೇಂಜ್. ಸ್ಟಾಕ್ ಎಕ್ಸ್ಚೇಂಜ್ ಅಂತಂದ್ರೆ ಕೆಲವೊಂದು ಕಂಪನೀಸ್ ಬಂದು ಲಿಸ್ಟೆಡ್ ಆಗಿರ್ತವೆ, ಕೆಲವೊಂದು ಅನ್ಲಿಸ್ಟೆಡ್ ಆಗಿರುತ್ತೆ. ಅನ್ಲಿಸ್ಟೆಡ್ ಆಗಿರೋದ್ರ ಬಗ್ಗೆ ಇವಾಗ ಮಾತಾಡೋದು ಬೇಡ. ಲಿಸ್ಟೆಡ್ ಆಗಿರೋ ಕಂಪನೀಸ್ ಅಲ್ಲಿ ಅಂದ್ರೆ NSE ಅಲ್ಲಿ BSE ಅಲ್ಲಿ ಲಿಸ್ಟೆಡ್ ಆಗಿರೋ ಕಂಪನೀಸ್ ಬಂದು ಸ್ಟಾಕ್ ಎಕ್ಸ್ಚೇಂಜ್ ಯಾವ ರೀತಿ ಮಾಡ್ತವೆ ಅಂತಂದ್ರೆ, ಪ್ರತಿಯೊಂದು ಕಂಪನಿ ಬಂದು NSE ಅಥವಾ BSE ಅಂಡರಲ್ಲಿ ಬಂದಾಗ BSE ಏನ್ ಮಾಡುತ್ತೆ ಅಂತಂದ್ರೆ ಯಾವುದೇ ಒಂದು ಕಂಪನಿ ಬ್ಯಾಕ್ ಗ್ರೌಂಡ್ ಅಥವಾ ಬೇರೆ ಏನು ಅದು ರಿವೀಲ್ ಮಾಡಕ್ ಹೋಗಲ್ಲ. BSE ಅಲ್ಲಿ ಸ್ಟಾಕ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಇರಲ್ಲ. ಯಾಕಂತಂದ್ರೆ ಅದರಲ್ಲಿ ಹೈ ಪ್ರಾಫಿಟ್ಸ್ ಇರುತ್ತೆ, ಹೈ ರಿಟರ್ನ್ಸ್ ಇರುತ್ತೆ ಅನ್ನೋ ಒಂದು ನಂಬಿಕೆಯನ್ನ ಬಿಲ್ಡ್ ಮಾಡಿದೆ. ಇದು ಸ್ಟಾಕ್ ಎಕ್ಸ್ಚೇಂಜ್ ಅಂತ ನಾವು ಕರಿಬಹುದು. BSE ಅಂಡ್ NSE ಅದ ಮೇನ್ ಪ್ಲಾಟ್ಫಾರ್ಮ್ಸ್ ಫಾರ್ ಸ್ಟಾಕ್ ಎಕ್ಸ್ಚೇಂಜ್. ಸೆಕೆಂಡ್ ಒನ್ ಬಂದು ಓವರ್ ದ ಕೌಂಟರ್ ಎಕ್ಸ್ಚೇಂಜ್. ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಅಂದ್ರೆ ಏನು ಇಲ್ಲ, ಇಲ್ಲಿ ಡೈರೆಕ್ಟ್ಲಿ ಇಂಡಿವಿಜುವಲ್ ಪಾರ್ಟಿಸಿಪೆಂಟ್ಸ್ ಬಂದು ಒಬ್ಬರ ಜೊತೆ ಇನ್ನೊಬ್ರು ಡೀಲಿಂಗ್ಸ್ ಅನ್ನ ಮಾಡ್ಕೋತಾರೆ. ಇಲ್ಲಿ ಹೈ ರಿಸ್ಕ್ ಇನ್ವಾಲ್ವ್ಮೆಂಟ್ ಇರುತ್ತೆ ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಅಲ್ಲಿ. ಯಾಕೆ ಹೈ ರಿಸ್ಕ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತಂದ್ರೆ ಲ್ಯಾಕ್ ಆಫ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ಸ್ ಬಂದು ಇಲ್ಲಿ ಜಾಸ್ತಿ ಇರುತ್ತೆ. ಇನ್ ದ ಸೆನ್ಸ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ಸ್ ಬಂದು ಕಡಿಮೆ ಇರುತ್ತೆ ಅಂತ ಅರ್ಥ. ಇದರಿಂದ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ಒಂದು ಈಚ್ ಇಂಡಿವಿಜುವಲ್ ಕಂಪನಿ ಬಂದು ಅದರ ಹೈ ವಾಲ್ಯೂಮ್ ಆಫ್ ಸ್ಟಾಕ್ಸ್ ಅನ್ನ ಅಥವಾ ಟ್ರೇಡಿಂಗ್ ಆಕ್ಟಿವಿಟೀಸ್ ಅನ್ನ ಗ್ರ್ಯಾಬ್ ಮಾಡುವಂತಹ ಒಂದು ಪ್ರಾಸೆಸ್ ಅನ್ನ ನಡೆಸ್ತಾ ಇರುತ್ತೆ. ಇದನ್ನ ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ಗೆ ಫಾರೆಕ್ಸ್ ಬಂದು ಇದಕ್ಕೆ ಒಂದು ಮೇನ್ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು. ನೆಕ್ಸ್ಟ್ ಒನ್ ಬಂದು ಪ್ಲೇಯರ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ಫಸ್ಟ್ ಒನ್ ಯಾರು ಅಂತಂದ್ರೆ ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಬಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಪ್ರತಿಯೊಂದು ಸ್ಟಾಕ್ ಎಕ್ಸ್ಚೇಂಜ್ಗೂ ಅಥವಾ ಸ್ಟಾಕ್ ಮಾರ್ಕೆಟ್ಗೂ ಅದರದೇ ಆದ ರೆಗ್ಯುಲೇಟರಿ ಬಾಡೀಸ್ ಅನ್ನ ಇದು ಮೇಂಟೈನ್ ಮಾಡಿರುತ್ತೆ, ಅಂದ್ರೆ ರೆಗ್ಯುಲೇಷನ್ಸ್ ಇಟ್ಕೊಂಡು ಇರುತ್ತೆ. ಅಂಡ್ ಈ ಸೆಬಿದು ಮೇನ್ ಏಮ್ ಬಂದು ಇನ್ವೆಸ್ಟರ್ಸ್ ಅನ್ನ ಪ್ರೊಟೆಕ್ಟ್ ಮಾಡುವಂತಹದ್ದು. ಇದು ಬಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೆಕೆಂಡ್ ಒನ್ ಬಂದು ಸ್ಟಾಕ್ ಬ್ರೋಕರ್ಸ್. ಸ್ಟಾಕ್ ಬ್ರೋಕರ್ಸ್ ಯಾರು ಅಂತಂದ್ರೆ, ಇವಾಗ ನಾವು ಒಂದು ಸ್ಟಾಕ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಥವಾ ಒಂದು ಸ್ಟಾಕ್ ಅನ್ನ ಬೈ ಮಾಡ್ಬೇಕು ಅಂತಂದ್ರೆ ಈ ಮಿಡಲ್ ಮ್ಯಾನ್ಸ್ ಏನು ನಮ್ಗೆ ಹೆಲ್ಪ್ ಮಾಡ್ತಾರಲ್ಲ ಅವರನ್ನ ಸ್ಟಾಕ್ ಬ್ರೋಕರ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ಬ್ಯಾಂಕ್ಸ್ ಬಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇನ್ ದ ಸೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಅಥವಾ ಫಂಡ್ಸ್ ಅನ್ನ ರೈಸ್ ಮಾಡೋದಕ್ಕೆ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಇನ್ವೆಸ್ಟರ್ಸ್ ಬಂದು ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಹೇಗೆ ಇನ್ವೆಸ್ಟರ್ಸ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಬೈ ಮಾಡೋದು ಅವರೇ, ಸೆಲ್ ಮಾಡೋದು ಅವರೇ. ಅದರಿಂದ ಇನ್ವೆಸ್ಟರ್ಸ್ ಬಂದು ಪ್ರತಿಯೊಂದು ಸ್ಟಾಕ್ ಮಾರ್ಕೆಟ್ಗೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಇದಿಷ್ಟು ಬಂದು ಪ್ಲೇಯರ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ನೆಕ್ಸ್ಟ್ ಒನ್ ಬಂದು ಫಂಕ್ಷನ್ಸ್ ಆಫ್ ಸ್ಟಾಕ್ ಮಾರ್ಕೆಟ್.
ಫಸ್ಟ್ ಒನ್ ಅದರಲ್ಲಿ ಕ್ಯಾಪಿಟಲ್ ಫಾರ್ಮೇಶನ್ ಅಂತಂದ್ರೆ ಕಂಪನಿ ಕ್ಯಾಪಿಟಲ್ ಫಾರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಶೇರ್ಸ್ ಅನ್ನ ಇಶ್ಯೂ ಮಾಡಿದಾಗ ಪಬ್ಲಿಕ್ ಕಡೆಯಿಂದ ಇನ್ವೆಸ್ಟರ್ಸ್ ಬಂದು ಶೇರ್ಸ್ ಅನ್ನ ಬೈ ಮಾಡ್ತಾರೆ. ಬೈ ಮಾಡೋದ್ರ ಮೂಲಕ ಅವರಿಗೆ ಕಂಪನಿಯವ್ರಿಗೆ ಇನ್ಕಮ್ ಬರುತ್ತೆ. ಅದರಿಂದ ಅವ್ರ ಕ್ಯಾಪಿಟಲ್ ಅನ್ನ ಇನ್ಕ್ರೀಸ್ ಮಾಡ್ಕೋತಾ ಹೋಗ್ತಾರೆ. ಅಂಡ್ ಲಿಕ್ವಿಡಿಟಿ, ಶೇರ್ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಬೈ ಅಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಅಥವಾ ಡಿಬೆಂಚರ್ಸ್ ಅಥವಾ ಬಾಂಡ್ಸ್ ಇವುಗಳನ್ನೆಲ್ಲ ಮಾಡ್ತಾ ಹೋಗ್ಬೋದು. ಅಂಡ್ ಪ್ರೈಸ್ ಡಿಸ್ಕವರಿ, ಪ್ರತಿಯೊಂದು ಶೇರ್ಗೂ ಬಾಂಡ್ಗೂ ಡಿಬೆಂಚರ್ಗೂ ಇರುವಂತಹ ಪ್ರೈಸ್ ಅನ್ನ ಈಸಿಯಾಗಿ ಡಿಟರ್ಮೈನ್ ಮಾಡ್ಕೋಬಹುದು. ವೆಲ್ತ್ ಕ್ರಿಯೇಟ್ ಆಗುತ್ತೆ. ಅಂಡ್ ಡಿವಿಡೆಂಡ್ ಇನ್ಕಮ್ ಬರುತ್ತೆ. ಡಿವಿಡೆಂಡ್ಸ್ ಅನ್ನ ಇಶ್ಯೂ ಮಾಡೋದ್ರ ಮೂಲಕ ನಮಗೆ ಇನ್ಕಮ್ ಬರುತ್ತೆ. ಅಂಡ್ ಟ್ರಾನ್ಸ್ಫರಿಂಗ್ ರಿಸ್ಕ್ ಕೂಡ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಎಕನಾಮಿಕ್ ಇಂಡಿಕೇಟರ್, ಫಂಕ್ಷನ್ಸ್ ಆಫ್ BSE, ಈ ಒಂದು ಚಾಪ್ಟರ್ ಅಲ್ಲಿ ಫಂಕ್ಷನ್ಸ್ ಆಫ್ BSE ಮತ್ತೆ NSE ಇವೆರಡು ತುಂಬಾ ಇಂಪಾರ್ಟೆಂಟ್. 12 ಮಾರ್ಕ್ಸ್ ಗೆ ಕೇಳೋ ಚಾನ್ಸಸ್ ಬಂದು ಈ ಚಾಪ್ಟರ್ ಇಂದ ಜಾಸ್ತಿ ಇದೆ. ಜಾಸ್ತಿ ನೀವು ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತಂದ್ರೆ BSE, NSE ಮತ್ತೆ ಸೆಬಿ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಫಂಕ್ಷನ್ಸ್ ಏನೇನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನಾವು ನೋಡೋಣ. ಪ್ರೈಸ್ ಡಿಟರ್ಮಿನೇಷನ್, ಇನ್ ದ ಸೆನ್ಸ್ ಒಂದು ಪ್ರೈಸ್ ಡಿಟರ್ಮಿನೇಷನ್ ಯಾವ ರೀತಿ ನಡೆಯುತ್ತೆ ಅಂತಂದ್ರೆ ಒಂದು ಶೇರ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅದನ್ನ ಇಟ್ಕೊಂಡು ಪ್ರೈಸ್ ಡಿಟರ್ಮಿನೇಷನ್ ನಡೆಯುತ್ತೆ. ಎಷ್ಟು ಡಿಮ್ಯಾಂಡ್ ಇದ್ರೆ ಅಷ್ಟು ಜಾಸ್ತಿ ರೇಟ್ ಇರುತ್ತೆ, ಎಷ್ಟು ಡಿಮ್ಯಾಂಡ್ ಕಡಿಮೆ ಇರುತ್ತೆ ಅಷ್ಟು ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ಆ ರೀತಿ ಪ್ರೈಸ್ ಅನ್ನ ಡಿಟರ್ಮೈನ್ ಮಾಡ್ತಾರೆ. BSE ಮೂಲಕ ಶೇರ್ಸ್ ಬಂದು ಟ್ರೇಡ್ ಆಗೋದನ್ನ ನಾವು ನೋಡ್ತೀವಿ. ಈ ಒಂದು ಪ್ರೈಸಸ್ ಅನ್ನ ಯಾವ ರೀತಿ ಇನ್ವೆಸ್ಟರ್ಸ್ ತಿಳ್ಕೊತಾರೆ ಅಂತಂದ್ರೆ ಸೆನ್ಸೆಕ್ಸ್ ಮೂಲಕ ತಿಳ್ಕೊತಾರೆ. ಕಾಂಟ್ರಿಬ್ಯೂಟ್ಸ್ ಟು ಎಕನಾಮಿ, ಯಾವ ರೀತಿ ಎಕನಾಮಿಗೆ ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನಾವು ನೋಡೋಣ. BSE ಆಫರ್ಸ್ ಎ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಸೆಕ್ಯೂರಿಟೀಸ್ ಆಫ್ ವೇರಿಯಸ್ ಕಂಪನೀಸ್. The trading process involves continuous reinvestment and disinvestment. This gives an opportunity for capital formation, funds movement and boosting the economy. BSE ಬಂದ್ಬಿಟ್ಟು ಪ್ರತಿಯೊಂದು ಟ್ರೇಡರ್ಗೂ ಒಂದು ಪ್ಲಾಟ್ಫಾರ್ಮ್ ಅನ್ನ ಒದಗಿಸಿಕೊಡುತ್ತೆ. ಅದಲ್ಲದೆ ಕಂಟಿನ್ಯೂ ಆಗಿ ನಾವು ರೀಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಸ್ಟಾಪ್ ಮಾಡ್ಬೋದು. ಈ ತರ ಒಂದು ಆಪರ್ಚುನಿಟಿ ಕೊಡೋದ್ರ ಮೂಲಕ ಕಂಪನಿಗೆ ಏನ್ ಅಡ್ವಾಂಟೇಜ್ ಅಂತ ನಾವು ನೋಡೋದಾದ್ರೆ ಕ್ಯಾಪಿಟಲ್ ಫಾರ್ಮೇಶನ್ಗೆ ಈಸಿ ಆಗುತ್ತೆ. ಮತ್ತೆ ಫಂಡ್ಸ್ ಮೂವ್ಮೆಂಟ್ ಅಂತಂದ್ರೆ ಫಂಡ್ಸ್ ಅನ್ನ ಸೆಲ್ ಮಾಡೋದು ಅಥವಾ ಬೈ ಮಾಡುವಂತಹ ಮೂವ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಕೂಡ ಎಕನಾಮಿಕ್ ಗ್ರೋತ್ಗೆ ಬೂಸ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಫೆಸಿಲಿಟೇಟ್ಸ್ ಲಿಕ್ವಿಡಿಟಿ. The most important functions of BSE is ensuring a ready platform for the sale and purchase of security. This gives investors the confidence to convert the existing securities into cash anytime. Thus, investors can buy and sell anytime, offering them high liquidity. ಯಾವ ಇನ್ವೆಸ್ಟರ್ಗಾಗಿದ್ರು ಬೇಸಿಕ್ ಆಗಿ ಅವ್ನಿಗೆ ಏನ್ ಬೇಕು ಅಂತಂದ್ರೆ ಶೇರ್ಸ್ ಅನ್ನ ಈಸಿಯಾಗಿ ಮನಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಒಂದು ಪ್ಲಾಟ್ಫಾರ್ಮ್ ಅವನಿಗೆ ಬೇಕಾಗಿರ್ತಿತ್ತು. ಅದಕ್ಕೋಸ್ಕರ ಈ BSE ಅಲ್ಲಿ ಬಂದು ಶೇರ್ಸ್ ಅನ್ನ ಆಗಿರ್ಬೋದು ಅಥವಾ ಅವನ ಸೆಕ್ಯೂರಿಟೀಸ್ ನ ಆಗಿರ್ಬೋದು ಬೈ ಅಂಡ್ ಸೆಲ್ ಮಾಡ್ಬೋದು ಅಂಡ್ ಈಸಿಯಾಗಿ ಲಿಕ್ವಿಡೇಟ್ ಮಾಡ್ಕೋಬಹುದು. ಇನ್ ದ ಸೆನ್ಸ್ ಕ್ಯಾಶ್ ರೂಪಕ್ಕೆ ಬದಲಿಸ್ಕೋಬಹುದು ಅಂತ ಹೇಳಿದ್ದಾರೆ. And transactional safety. BSE ensures that the securities are listed after verifying the company's positions. Also, all listed companies must adhere to the rules and regulations laid out by the governing body, therefore Securities and Exchange Board of India. ಪ್ರತಿಯೊಂದು ಕಂಪನಿಗೂ ಲಿಸ್ಟೆಡ್ ಆಗೋದಕ್ಕೆ ಮುಂಚೆ ಅಥವಾ ಅದು ಅನ್ಲಿಸ್ಟೆಡ್ ಆಗಿದ್ರೂ ಕೂಡ ಪ್ರತಿಯೊಂದು ಕಂಪನಿಗೂ ಒಂದು ರೆಗ್ಯುಲೇಷನ್ ಇದೆ. ಆ ಏನು ಒಂದು ರೂಲ್ಸ್ ಇದೆ ಅಲ್ವಾ, ಆ ರೂಲ್ಸ್ ಏನು ಅಂತಂದ್ರೆ ಪ್ರತಿಯೊಂದು ಕಂಪನಿನೂ ಅದರ ಒಂದು ಅಕೌಂಟ್ಸ್ ಅನ್ನ ಇನ್ಫಾರ್ಮೇಶನ್ ಅನ್ನ ಸೆಕ್ಯೂರಿಟೀಸ್ ಇನ್ಫಾರ್ಮೇಶನ್ ಅನ್ನ ಅಂಡರ್ ರೈಟಿಂಗ್ ಅಥವಾ ಫರ್ಮ್ಸ್ ಇನ್ಫಾರ್ಮೇಶನ್ ಅನ್ನ ಪಬ್ಲಿಕ್ ಗೆ ಟ್ರಾನ್ಸ್ಪರೆಂಟ್ ಆಗಿ ತೋರಿಸ್ಬೇಕು. ಶೇರ್ ಡೀಟೇಲ್ಸ್ ನೆಲ್ಲ ತೋರಿಸ್ಬೇಕು ಅನ್ನೋದು ಒಂದು ರೂಲ್ಸ್ ಆಗಿದೆ. ಅದನ್ನ ತೋರಿಸ್ತಾರೆ. ಅದರಿಂದ BSE ಅಲ್ಲಿ ಲಿಸ್ಟೆಡ್ ಆಗಿರುವಂತಹ ಎಲ್ಲಾ ಕಂಪನಿಗಳು ಟ್ರಾನ್ಸಾಕ್ಷನಲ್ ಸೇಫ್ಟಿಯನ್ನ ಇಟ್ಕೊಂಡಿರ್ತವೆ. ಇಷ್ಟೊತ್ತು ನಾವು ಫಂಕ್ಷನ್ಸ್ ಆಫ್ BSE ಅನ್ನ ನೋಡ್ಕೊ ಬಂದಿದ್ವಿ. ಈಗ ಫಂಕ್ಷನ್ಸ್ ಆಫ್ NSE ಅನ್ನ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದು ಪ್ರತಿಯೊಂದು ಟ್ರೇಡರ್ಗೂ ಕೂಡ ಡೆಟ್, ಈಕ್ವಿಟಿ ಮತ್ತೆ ಬೇರೆ ಬೇರೆ ಅಸೆಟ್ ಕ್ಲಾಸಸ್ ಟ್ರೇಡಿಂಗ್ ಫೆಸಿಲಿಟಿಯನ್ನ ಒದಗಿಸ್ಕೊಡೋದು ಫಸ್ಟ್ ಫಂಕ್ಷನ್ ಆಗಿದೆ. ಅಂಡ್ ಸೆಕೆಂಡ್ ಒನ್ ಬಂದು ಪ್ರತಿಯೊಂದು ಇನ್ವೆಸ್ಟರ್ಗೂ ಪಾರ್ಟಿಸಿಪೇಟ್ ಮಾಡುವಂತಹ ಈಕ್ವಲ್ ಆಪರ್ಚುನಿಟಿಯನ್ನ ಕೊಟ್ಟಿದ್ದಾರೆ. ಅಂಡ್ ಥರ್ಡ್ ಒನ್ ಬಂದು ಫೇರ್ ಪ್ರಾಕ್ಟೀಸಸ್ ಅಂತಂದ್ರೆ ಟ್ರೇಡಿಂಗ್ ಆಕ್ಟಿವಿಟೀಸ್ ಅಲ್ಲಿ ಫೇರ್ ಪ್ರಾಕ್ಟೀಸಸ್ ಅಂಡ್ ಈಗ ಟ್ರಾನ್ಸಾಕ್ಷನಲ್ ಎಲ್ಲ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ವೇ ಅಲ್ಲಿ ಯಾರ್ಯಾರೆಲ್ಲ ಮಾಡ್ತಾ ಇದ್ದಾರೆ ಟ್ರೇಡಿಂಗ್ ಅನ್ನ ಅವರಿಗೆ ಟ್ರಾನ್ಸಾಕ್ಷನಲ್ ಸೇಫ್ಟಿಯನ್ನ ಒದಗಿಸ್ಕೊಡುವಂತಹ ಒಂದು ಕೆಲಸವನ್ನ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮಾಡ್ತಾ ಇದೆ. ಅಂಡ್ ಎಸ್ಟಾಬ್ಲಿಷಿಂಗ್ ಶಾರ್ಟರ್ ಟ್ರೇಡ್ ಸೆಟಲ್ಮೆಂಟ್ ಪೀರಿಯಡ್ಸ್ ಅಂಡ್ ಬುಕ್ ಎಂಟ್ರಿ ಸೆಟಲ್ಮೆಂಟ್ ಸಿಸ್ಟಮ್.
ಶಾರ್ಟರ್ ಟ್ರೇಡ್ ಸೆಟಲ್ಮೆಂಟ್ ಸಿಸ್ಟಮ್ ಅನ್ನ ಮತ್ತೆ ಬುಕ್ ಎಂಟ್ರಿ ಸೆಟಲ್ಮೆಂಟ್ ಸಿಸ್ಟಮ್ ಅನ್ನ ಕೂಡ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಮೀಟಿಂಗ್ ದ ಕರೆಂಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಸೆಟ್ ಫಾರ್ ದ ಫಿನಾನ್ಷಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಯಾವ್ದೆಲ್ಲ ಸ್ಟ್ಯಾಂಡರ್ಡ್ಸ್ ಬಂದು ಫಿನಾನ್ಷಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್ಗೆ ಸೆಟ್ ಮಾಡಿದ್ದಾರೆ ಆ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನ ಮೀಟ್ ಮಾಡುವಂತಹ ಕೆಲಸವನ್ನ ಈ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಫಂಕ್ಷನ್ಸ್ ಆಫ್ ಓವರ್ ದ ಕೌಂಟರ್ ಎಕ್ಸ್ಚೇಂಜ್, ಈ ಒಂದು ಫಂಕ್ಷನ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಇರ್ಲಿ ಅಂತ ನಾನು ಇಲ್ಲಿ ಹೇಳಿದ್ದೀನಿ. ಕ್ಲಿಯರಿಂಗ್ ಅಂಡ್ ಸೆಟಲ್ಮೆಂಟ್, ಆದಷ್ಟು ಬೇಗ ಯಾರ್ಯಾರೆಲ್ಲ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ ಅವ್ರಿಗೆ ಕ್ಲಿಯರ್ ಇರುತ್ತೆ ಅಂಡ್ ಸೆಟಲ್ಮೆಂಟ್ ಕೂಡ ಬೇಗ ಆಗುತ್ತೆ. ಮಾರ್ಕೆಟ್ ಸರ್ವೆಲೆನ್ಸ್ ಅಂಡ್ ರೆಗ್ಯುಲೇಷನ್ಸ್, ಮಾರ್ಕೆಟ್ನ ಈಚ್ ಅಂಡ್ ಎವ್ರಿ ಸೆಕೆಂಡ್ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಮಾರ್ಕೆಟ್ಗೆ ಇರುವಂತಹ ಒಂದು ರೆಗ್ಯುಲೇಷನ್ಸ್ ಅನ್ನ ಅದು ಅರ್ಥ ಮಾಡ್ಕೊಂಡಿರುತ್ತೆ ಅಂಡ್ ಪ್ರೈಸ್ ಡಿಸ್ಕವರಿ ಈಸಿಯಾಗಿ ಮಾಡುತ್ತೆ. ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಅದು ಅಳವಡಿಸಿಕೊಂಡಿದೆ. ದ ಪ್ರೊಸೀಜರ್ ಫಾರ್ ಎ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಆನ್ ದ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಅಂತಂದ್ರೆ ಯಾವ ರೀತಿಯಾದ ಪ್ರೊಸೀಜರ್ಸ್ ಬಂದು ಒಂದು ಲಿಸ್ಟಿಂಗ್ ಕಂಪನಿ ಸೆಕ್ಯೂರಿಟೀಸ್ ಅನ್ನ ಲಿಸ್ಟ್ ಮಾಡಬೇಕು ಅಂತ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಯಾವ ರೀತಿಯಾದ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಅಂತಂದ್ರೆ, ಫಸ್ಟ್ಲಿ ಅದು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕು. ಒಂದು ಕಂಪನಿ ಬಂದು ಸ್ಟಾಕ್ ಎಕ್ಸ್ಚೇಂಜ್ಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕು ಅಕಾರ್ಡಿಂಗ್ ಟು ದ ಆಕ್ಟ್, ಕಂಪನೀಸ್ ಆಕ್ಟ್ 1956 73 ಸೆಕ್ಷನ್ ಪ್ರಕಾರ. ಅಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಒಂದು ಪಬ್ಲಿಕ್ ಕಂಪನಿ ಬಂದು ಲಿಸ್ಟೆಡ್ ಆಗಬೇಕು ಅಂತಂದ್ರೆ ಅದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಅವಶ್ಯಕವಾಗಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಕೂಡ ಸಬ್ಮಿಟ್ ಮಾಡಬೇಕು. ಸ್ಟಾಕ್ ಎಕ್ಸ್ಚೇಂಜ್ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಬಂದು ಮಿಸ್ ಆಗಿದ್ರೆ ಅದನ್ನ ಕೇಳ್ತಾರೆ, ಅದನ್ನ ವಿತಿನ್ 10 ವರ್ಕಿಂಗ್ ಡೇಸ್ ಒಳಗಡೆ ಅವರು ಸಬ್ಮಿಟ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಬಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕಡೆಯಿಂದ ಕಂಪನಿ ಸ್ಟೇಟಸ್ ಆಗಿರ್ಬೋದು, ಫಿನಾನ್ಷಿಯಲ್ ಪೊಸಿಷನ್ ಆಗಿರ್ಬೋದು, ಇದನ್ನ ಎಲ್ಲದನ್ನು ಡಿಟೇಲ್ಡ್ ಆಗಿ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಆದ್ಮೇಲೆ ಒಂದು ಅಗ್ರಿಮೆಂಟ್ಗೆ ಎಂಟರ್ ಆಗ್ತಾರೆ. ಎಲ್ಲ ಕರೆಕ್ಟ್ ಆಗಿ ಇದ್ರೆ ಒಂದು ಅಗ್ರಿಮೆಂಟ್ಗೆ ಎಂಟರ್ ಆಗ್ತಾರೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಈ ಒಂದು ಕಂಪನೀಸ್ ಬಂದು. ಈ ಕಂಪನೀಸ್ ಬಂದು ಎಲ್ಲಾ ರೂಲ್ಸ್ ಅಂಡ್ ಕಂಡೀಷನ್ಸ್ ಯಾವ್ಯಾವ್ದು ಇದೆ ಸೆಬಿ ಅಂಡರ್ ಅಲ್ಲಿ ಏನೇನಿದೆ ಅದಕ್ಕೆಲ್ಲ ಒಪ್ಕೋಬೇಕು, ಅದಕ್ಕೆಲ್ಲ ಅದು ಅಗ್ರಿ ಮಾಡಬೇಕು. ಅಂಡ್ ಕಂಪನಿ ಬಂದು ಆನ್ಯುವಲ್ ಆಗಿ ಅದರ ಲಿಸ್ಟಿಂಗ್ ಆಗಿರೋದಕ್ಕೆ, ಆ ಕಂಪನಿ ಬಂದು ಲಿಸ್ಟಿಂಗ್ ಆಗಿರೋದಕ್ಕೆ ಆನ್ಯುವಲ್ ಫೀಸ್ ಅನ್ನ ಪೇ ಮಾಡಬೇಕು. ಅದು ಅಕಾರ್ಡಿಂಗ್ ಟು, ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತಂದ್ರೆ ಅಕಾರ್ಡಿಂಗ್ ಟು ದ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ದ ಕಂಪನಿ, ಅದರ ಮೇಲೆ ಅದು ಕ್ಯಾಲ್ಕುಲೇಟ್ ಆಗುತ್ತೆ ಎಷ್ಟು ಫೀ ಪೇ ಮಾಡಬೇಕು ಅಂತ ಅಂದ್ಬಿಟ್ಟು. ಅಂಡ್ ಯಾವ್ದಾದ್ರು ಅಡ್ಮಿಷನ್ ಆದ್ಮೇಲೆ ಯಾವ್ದಾದ್ರು ಅಥವಾ ಸೆಕ್ಯೂರಿಟೀಸ್ ಏನಾದ್ರು ಟ್ರಾನ್ಸ್ಫರ್ ಆಗೋದು ಅಥವಾ ಬೇರೆ ಏನಾದ್ರು ಡಿವಿಡೆಂಡ್ಸ್ ಏನಾದ್ರು ಪೇ ಮಾಡೋದು ಫೇಲ್ ಆದ್ರೆ ಅಥವಾ ಲೇಟ್ ಆದ್ರೆ ಅವರು ಬಂದು ಕಾನ್ಫಿಸ್ಕೇಟ್ ಮಾಡುವಂತಹ ಎಲ್ಲ ಅಧಿಕಾರ ಕೂಡ ಸ್ಟಾಕ್ ಎಕ್ಸ್ಚೇಂಜ್ಗೆ ಇದೆ. ಅಂಡ್ ಫೈನಲಿ ನಾವು ನೋಡೋದಾದ್ರೆ ಕಂಪನಿ ಬಂದು ಸ್ಟಾಕ್ ಮಾರ್ಕೆಟ್ಗೆ ಆಕ್ಸೆಸ್ ಆಗುತ್ತೆ, ಎಲ್ಲ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫುಲ್ಫಿಲ್ ಮಾಡಿ ಸೆಬಿ ಅಂಡರ್ ಅಲ್ಲಿ ಅದು ಲಿಸ್ಟೆಡ್ ಆಗುತ್ತೆ. ಸೆಬಿ ರೆಗ್ಯುಲೇಷನ್ಸ್ 2009 ಪ್ರಕಾರ ಅದು ಸೆಬಿಯಲ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂತಹ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೂ ಒಪ್ಕೊಡುತ್ತೆ. ಸೆಬಿ ಒಂದು ಆಬ್ಜೆಕ್ಟಿವ್ಸ್ ಏನು, ಸೆಬಿ ಅಂದ್ರೆ ಏನು ಅನ್ನೋದನ್ನ ನಾವು ಪ್ರೀವಿಯಸ್ ಚಾಪ್ಟರ್ಸ್ ಅಲ್ಲಿ ನೋಡಿದ್ವಿ. ಅದರ ಆಬ್ಜೆಕ್ಟಿವ್ ಏನು ಅಂತ ನಾವು ನೋಡೋದಾದ್ರೆ ಇನ್ವೆಸ್ಟರ್ ಪ್ರೊಟೆಕ್ಷನ್. ಪ್ರತಿಯೊಂದು ಇನ್ವೆಸ್ಟರ್ಗೂ ಪ್ರೊಟೆಕ್ಷನ್ ಅವಶ್ಯಕತೆ ಇದೆ. ಯಾವ್ದು ರೀತಿಯಾದ ಮಾಲ್ ಪ್ರಾಕ್ಟೀಸಸ್, ಫ್ರಾಡಲೆಂಟ್ ಆಕ್ಟಿವಿಟೀಸ್ ಏನು ಆಗಬಾರ್ದು. ಅಂಡ್ ಇನ್ವೆಸ್ಟರ್ಗೆ ಗೈಡ್ ಮಾಡಬೇಕು, ಯಾವ ರೀತಿ ಅವನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂಡ್ ಅವನಿಗೆ ಎಷ್ಟು ಇಂಟ್ರೆಸ್ಟ್ ಕೊಟ್ರೆ ಅವನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂಡ್ ಅವ್ನು ಏನೇನೆಲ್ಲ ಚೆಕ್ ಮಾಡಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ಅಂಡ್ ಒಂದು ಕೋಡ್ ಅನ್ನ ಡೆವಲಪ್ ಮಾಡುತ್ತೆ. ಅದು ಯಾವ ಕೋಡು ಅಂತಂದ್ರೆ ಇಂಟರ್ಮೀಡಿಯರೀಸ್, ಅಂದ್ರೆ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಸಚ್ ಎಸ್ ಅಂಡರ್ ರೈಟರ್ಸ್, ಬ್ರೋಕರ್ಸ್, ಇಂಥವರ ಒಂದು ಇಂಟರ್ಮೀಡಿಯರೀಸ್ ಅನ್ನ ಬೆಳೆಸ್ಕೊತಾ ಹೋಗುತ್ತೆ. ಅಂಡ್ ಟು ಮೇಂಟೈನ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಸ್ಟ್ಯಾಟ್ಯುಟರಿ ರೆಗ್ಯುಲೇಷನ್ ಅಂಡ್ ಸೆಲ್ಫ್ ರೆಗ್ಯುಲೇಷನ್, ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ನಮ್ಮ ಸೆಲ್ಫ್ ಅನ್ನ ಹೇಗೆ ರೆಗ್ಯುಲೇಟ್ ಮಾಡ್ಕೊಳ್ಳೋದು, ಇನ್ ದ ಸೆನ್ಸ್ ಇನ್ವೆಸ್ಟರ್ಸ್ ಹೇಗೆ ಸೆಲ್ಫ್ ರೆಗ್ಯುಲೇಷನ್ ಆಗಿರ್ಬೇಕು ಅಂಡ್ ಸ್ಟ್ಯಾಟ್ಯುಟರಿ ರೆಗ್ಯುಲೇಷನ್ಸ್ ಅನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಇದು ಆಬ್ಜೆಕ್ಟಿವ್ಸ್ ಆಫ್ ಸೆಬಿ. ಫಂಕ್ಷನ್ಸ್ ಆಫ್ ಸೆಬಿ ಒಂದು ತುಂಬಾ ಅಂದ್ರೆ ತುಂಬಾ ಈಸಿ ಆಗಿದೆ, ಓದಿದ್ರೇನೆ ನೀಟಾಗಿ ಅರ್ಥ ಆಗುತ್ತೆ. ನಾನು ಒಂದ್ಸಲಿ ಓದ್ತೀನಿ. ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಇಂಡಿಯನ್ ಇನ್ವೆಸ್ಟರ್ಸ್ ಇನ್ ದ ಸೆಕ್ಯೂರಿಟೀಸ್ ಮಾರ್ಕೆಟ್, ಟು ಪ್ರಮೋಟ್ ದ ಡೆವಲಪ್ಮೆಂಟ್ ಅಂಡ್ ಹೆಸಲ್ ಫ್ರೀ functioning of the securities market, to regulate the business operations of the securities market, to serve as platform for portfolio managers, bankers, stockbrokers, investment advisors, merchant banks, registrars, share transfer agents and others, to regulate the task entrusted to depositors, credit rating agencies,
custodians of securities, foreign portfolio investors and other participants, to educate investors about securities markets and their intermediaries, to prohibit fraudulent and unfair trade practices within the securities market and related to it, to monitor companies' takeovers and acquisition of the shares, to keep the securities market efficient and up to date through proper research and developmental tactics. ಇದಿಷ್ಟು ಬಂದು ಫಂಕ್ಷನ್ಸ್ ಆಫ್ ಸೆಬಿ ಆಗಿದೆ. ಈ ಒಂದು ಚಾಪ್ಟರ್ ಅಲ್ಲಿ ಇರುವಂತಹ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.